ಬರೋಬ್ಬರಿ 8 ದಿನ ಕಳೆದರೂ ಕಬ್ಬು ಬೆಳೆಗಾರರ ಕಿಚ್ಚು ಕಡಿಮೆ ಆಗಿಲ್ಲ. ಬೆಳಗಾವಿ, ಬಾಗಲಕೋಟೆ, ವಿಜಯಪುರದಲ್ಲಿ ಕಬ್ಬು ಬೆಂಬಲ ಬೆಲೆಗಾಗಿ ಉಗ್ರ ಹೋರಾಟ ನಡೆಸಿದ್ದಾರೆ. ಬೆಳಗಾವಿಯಲ್ಲಿ ಕಿಚ್ಚು ಜೋರಾಗ್ತಿದ್ದಂತೆ ಸಕ್ಕರೆ ಸಚಿವರು ಸ್ಥಳಕ್ಕೆ ದೌಡಾಯಿಸಿ ರೈತರ ಜೊತೆ ಮಾತುಕತೆ ನಡೆಸಿದ್ದಾರೆ. ಸಚಿವರು ಹೋರಾಟಗಾರರಿಗೆ ಕೊಟ್ಟ ಭರವಸೆ ಏನು? ಆ ಕುರಿತಾದಂತಹ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಬೆಳಗಾವಿಯಲ್ಲಿ ಕಬ್ಬು ಬೆಳೆಗೆ 3,500 ರೂಪಾಯಿ ಮಾಡಬೇಕು ಅಂತ ರೈತರು ಹಮ್ಮಿಕೊಂಡ ಪ್ರತಿಭಟನೆ 8ನೇ ದಿನ ತೀವ್ರ ಸ್ವರೂಪ ಪಡೆದಿದೆ. ಉತ್ತರ ಕರ್ನಾಟಕದ ಸಾವಿರಾರು ರೈತರು ಬೀದಿಗಿಳಿದು ಹೋರಾಟ ಮಾಡಿದ್ದು, ಹಲವು ಮಠಾಧೀಶರು ಕೂಡ ಪ್ರತಿಭಟನೆಗೆ ಸಾಥ್ ನೀಡಿದ್ದಾರೆ. ಇನ್ನು ಪ್ರತಿಭಟನೆಗೆ ಕ್ಯಾರೆ ಅನ್ನದ ಸರ್ಕಾರದ ವಿರುದ್ಧ ರೈತರು ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಬೆಳಗಾವಿಯ ಮೂಡಲ್ಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿ ನಡೆಯುತ್ತಿರೋ ಹೋರಾಟದಲ್ಲಿ ಕಾಡಸಿದ್ದೇಶ್ವರ ಕನ್ನೇರಿ ಮಠದ ಶ್ರೀಗಳು ಭಾಗಿಯಾಗಿ ರೈತರಿಗೆ ಬೆಂಬಲ ನೀಡಿದ್ರು. ಇನ್ನು ಖಾಸಗಿ ಹೋಟೆಲ್ನಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಸಕ್ಕರೆ ಸಚಿವ ಶಿವಾನಂದ ಪಾಟೀಲರು ಹೋರಾಟದ ಸ್ಥಳಕ್ಕೆ ಭೇಟಿ ನೀಡಿ ರೈತರ ಜೊತೆ ಮಾತುಕತೆ ನಡೆಸಿದ್ರು. ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ಜೊತೆ ಆಗಮಿಸಿದ ಸಚಿವ ಶಿವಾನಂದ ಪಾಟೀಲ್ ರೈತರ ಬಳಿ 2 ದಿನಗಳ ಕಾಲಾವಕಾಶ ಕೋರಿದ್ರು. ಅಲ್ಲದೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವುದು ಬೇಡ, ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತೆ. ಈಗಾಗಲೇ ಸಿಎಂ ಅವರು ನಾಳೆ ಕಾರ್ಖಾನೆ ಮಾಲೀಕರು ಹಾಗೂ ರೈತರ ಜೊತೆ ಸಭೆ ಮಾಡಲು ತೀರ್ಮಾನಿಸಿದ್ದಾರೆ. ಹೀಗಾಗಿ ರೈತ ಮುಖಂಡರು ಬೆಂಗಳೂರಿಗೆ ಬನ್ನಿ ಅಂತ ಕೇಳಿಕೊಂಡ್ರು. ಆದ್ರೆ ರೈತರು ಮಾತ್ರ ಬೆಂಗಳೂರು ಬರಲು ಒಪ್ಪಿಕೊಳ್ಳಲಿಲ್ಲ. ಆದ್ರೆ 2 ದಿನ ಕಾಲಾವಕಾಶ ನೀಡಿ ಈ ಹೋರಾಟ ಇಲ್ಲಿಯೇ ಮುಂದುವರಿಯುತ್ತದೆ. ಹೆದ್ದಾರಿ ನಾಳೆ ಬಂದ್ ಮಾಡುವುದನ್ನ ಮುಂದೂಡುತ್ತೇವೆ ಅಂತ ತಿಳಿಸಿದ್ರು. ಹೋರಾಟ 8 ದಿವಸ ನಡೀಲಾರ್ದಾಗೆ ನೋಡ್ಕೊಳ್ಬೇಕಾದಂತ ಕರ್ತವ್ಯ ರಾಜ್ಯ ಸರ್ಕಾರದ್ದು, ಕೇಂದ್ರ ಸರ್ಕಾರ. ಈ 2 ಸರ್ಕಾರಗಳ ವಿಚಾರ ವಿನಿಮಯದ ಮಧ್ಯದಲ್ಲಿ ನಾವು ಹೇಳ್ತೀವಿ, ಗಂಡ ಹೆಂಡತಿ ನಡು ಕೂಸು ಬಡವಾಯ್ತಂತೆ. ನಮ್ಮ ಕೇಂದ್ರ ಸರ್ಕಾರದ ಸಂಘರ್ಷದ ಮಧ್ಯೆ ರೈತರಿಗೆ ಏನು ಅನಾನುಕೂಲ ಆಗಿದೆ ಅದಕ್ಕೆ ನಾನು ಕ್ಷಮೆಯನ್ನ ಕೋರ್ತಾ ಇದ್ದೀನಿ. ಮೊದಲನೇದಾಗಿ ರೈತರ ಜೊತೆ ಮಾತನಾಡಿ ವಾಪಸ್ ತೆರಳುವಾಗ ಸಚಿವರ ಕಾರಿಗೆ ಚಪ್ಪಲಿ ಹಾಗೂ ನೀರಿನ ಬಾಟಲಿ ಎಸೆದು ಆಕ್ರೋಶ ಹೊರಹಾಕಿದರು ರೈತರು. 8 ದಿನ ಹೋರಾಟ ಮಾಡಿದ್ರೆ ಇವತ್ತು ಬಂದು ಮತ್ತೆ 2 ದಿನ ಕಾಲಾವಕಾಶ ಕೇಳುತ್ತಿದ್ದಾರೆ ಅಂತ ರೈತರ ಗುಂಪು ಅವರನ್ನ ಘೇರಾವ್ ಹಾಕಲು ಮುಂದಾದ್ರು. ಪೊಲೀಸರು ಸಚಿವರನ್ನ ಹರಸಾಹಸ ಪಟ್ಟು ಪಾರು ಮಾಡಿದ್ರು. ಚಿಕ್ಕೋಡಿಯಿಂದ ದುರ್ದುಂಡಯ್ಯ ಜೊತೆ ರಾಜೇಶ್ ಹೂಗಾರ್, ಗ್ಯಾರಂಟಿ ನ್ಯೂಸ್.